ವೆಲ್ಕಮ್ ಟು ಮಿನಿ ವ್ಲಾಗ್. ನನಗೆ ತುಂಬ ದಿವಸದಿಂದ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಮನೇಲೇ ಇದ್ದು ತುಂಬ ಬೋರ್ ಆಗಿಬಿಟ್ಟಿತ್ತು. ಆದರೆ 5 ಮಂತ್ಸ್ವರೆಗೂ ಎಲ್ಲೂ ಹೋಗೋಂಗಿಲ್ಲ. ಆದರೂ ಎಲ್ಲಾದರೂ ಇಲ್ಲೇ ನಿಯರ್ ಹೋಗೋಣ ಅಂತ ಅಂದ್ಕೊಂಡು, ನನ್ನ ಹಸ್ಬೆಂಡ್ ಬೇರೆ ಇದ್ರಲ್ವಾ, ಸೊ ಅದಕ್ಕೆ 12 ಗಂಟೆವರೆಗೂ ಯೋಚನೆ ಮಾಡಿದೆ ಹೋಗ್ಲಾ ಬೇಡವಾ ಅಂತೇಳಿ. ಸೊ ಫೈನಲಿ ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ರೆಡಿ ಆಗ್ತಾ ಇದ್ದೀನಿ. ಇನ್ನು ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಹೋದ್ಮೇಲೆ ಹೇಳ್ತೀನಿ. ಇನ್ನು ನನ್ನ ಡೈಲಿ ಸ್ಕಿನ್ ಕೇರ್ ರೂಟೀನ್ ಬಂದು ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಎಲ್ಲಾದರೂ ಔಟ್ಸೈಡ್ ಹೋದರೆ ಮಾತ್ರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಸೊ ರೆಡಿ ಆದೆ, ಯಾಕೋ ನನಗೆ ಡ್ರೆಸ್ ಕಂಫರ್ಟಬಲ್ ಅನಿಸ್ಲಿಲ್ಲ. ಫೀಡ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತೇಳಿ ಮತ್ತೆ ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಸೊ ಈ ಪ್ಯಾಂಟು ಶರ್ಟ್ ಆದರೆ ಫ್ರೀ ಆಗಿರುತ್ತೆ ಅಂಥೇಳಿ ರೆಡಿ ಆಗಿಬಿಟ್ಟು ಊಟ ಮಾಡಿಕೊಂಡು ನನ್ನ ಮಗನಿಗೆ ಏನು ಬೇಕೋ ಅದನ್ನೆಲ್ಲ ತೊಗೋಬೇಕಲ್ವ. ಸೊ ಅವನಿಗೆ ಪ್ಯಾಂಪರ್ಸು ಮತ್ತು ವೆಟ್ ವೈಪ್ಸು, ಸ್ವೆಟರು ಇದೆಲ್ಲ ತೊಗೊಂಡು ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಮುಂಚೆ ಎಲ್ಲ ನಾನು ನನಗೇನು ಬೇಕು ಅದನ್ನೆಲ್ಲ ತೊಗೊಳ್ತಿದ್ದೆ, ಲಿಪ್ಸ್ಟಿಕ್ಕು ಅದು ಇದು ಎಲ್ಲ. ಇವಾಗ ನನ್ನ ಮಗನಿಗೆ ತೊಗೋಬೇಕು, ಅವನಿಗೆ ರೆಡಿ ಮಾಡಿಬಿಟ್ಟು ಇನ್ನೇನು ಬ್ಯಾಗ್ ತೊಗೊಂಡು ಹೋಗಬೇಕು ಹೊರಗಡೆ ಅನ್ನೋ ಟೈಮಲ್ಲಿ ಫುಲ್ಲು ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಮಳೆ ನಿಂತ ಮೇಲೆ ಹೋಗೋಣ ಅಂತ, ಹೊರಗಡೆ ಬೇರೆ ಫುಲ್ಲು ಚಳಿ ಇರುತ್ತೆ ಅಂತೇಳಿ ಅವನಿಗೆ ಸ್ವೆಟರು ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಇನ್ನು ನನ್ನ ಹಸ್ಬೆಂಡು ಒಂದು ಸರಿ ಹೋಗಿದ್ದರು ಅವ್ರ ಮನೆಗೆ. ಅಡ್ರೆಸ್ ಗೊತ್ತಿತ್ತು, ಬಟ್ ನಾನೇ ಕನ್ಫ್ಯೂಷನ್ ಮಾಡಿಕೊಂಡು ಲೊಕೇಶನ್ ಎಲ್ಲ ಕಳಿಸ್ಕೊಂಡು 2 ರೌಂಡ್ ಸುತ್ತಾಕೊಂಡು ಅವ್ರ ಮನೆಗೆ ಹೋದ್ವಿ. ಇನ್ನು ಅವ್ರ ಮನೆಗೆ ಹೋದ್ಮೇಲೆ ನನ್ನ ಮಗ ಯಾರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ, ಎಲ್ಗೂ ಕರ್ಕೊಂಡು ಹೋಗಿದ್ದಾರಲ್ಲ ಎಲ್ಲೋ ಹೊಸ ಪ್ರಪಂಚಕ್ಕೆ ಅಂತೇಳಿ ಅಂತ. ಸೊ ಅವನು ಅಡ್ಜಸ್ಟ್ ಆದ. ಈಗ 3 ಮಂತ್ ಅಲ್ವಾ, ಅಷ್ಟು ಗೊತ್ತಾಗಲ್ಲ. ಸೊ ಆಂಟಿ ಜೊತೆ ಆಟ ಆಡ್ತಾ ಇದ್ದ. ಇನ್ನು ಇವ್ರು ಬಂದು ನಮ್ಮ ಅಕ್ಕನ ಫ್ರೆಂಡ್ ಅವ್ರ ಅಮ್ಮ. ಇವರು ನನ್ನ ಡೆಲಿವರಿ ಆಗೋ ಮೂಮೆಂಟಲ್ಲಿ ನನ್ನ ಜೊತೆನೇ ಇದ್ದರು, ಕೊನೆ ಮೂಮೆಂಟಲ್ಲಿ ವರ್ಗೂ. ಸೊ ನನ್ನ ಕೈಲಿ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳಕ್ಕಾಗಲ್ಲ, ಸಿ ಸೆಕ್ಷನ್ನೇ ಮಾಡಿಸ್ಕೊಳ್ಳೋದು ಅನ್ನೋ ಮೊಮೆಂಟಲ್ಲಿ ಇವರೇ ಧೈರ್ಯ ತುಂಬಿ ಲಾಸ್ಟ್ ಮೂಮೆಂಟ್ವರೆಗೂ ನನ್ನ ಜೊತೆ ಇದ್ದರು. ಇನ್ನು ನನ್ನ ಮಗನಿಗೆ ಇನ್ನೊಂದಷ್ಟು ಜನ ಮಕ್ಕಳುಗಳೆಲ್ಲ ಸಿಕ್ಕಿದ್ರು. ಅವ್ರ ಅಕ್ಕನ ಮಕ್ಕಳುಗಳೆಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಈವ್ನಿಂಗ್ ಹಂಗೆ ಒಂದು 5 ಗಂಟೆ ಹಂಗೆ ಹೊರಟ್ವಿ. ಫುಲ್ಲು ಎಲ್ಲ ಚಳಿ ಚಳಿ ಆಗ್ತಾಯಿತ್ತು. ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತೇಳಿ ಅಲ್ಲಿಂದನೇ ಪಾರ್ಸಲ್ ಮಾಡಿಸ್ಕೊಂಡು ಮಸಾಲೆ ಪುರಿ ಮತ್ತು ಇದು ಪೇಸ್ಟ್ರೀಸ್ ಕೇಕ್ನ ತೊಗೊಂಬಂದು ಮನೇಲೇ ತಿಂತಾಯಿದ್ವಿ ನಾನು ನನ್ನ ಹಸ್ಬೆಂಡು. ಸೊ ಇದಿಷ್ಟು ಇವತ್ತಿನ ಡೇ ಆಗಿರುತ್ತೆ.